ಹಾಯ್ ಗಾಯ್ಸ್. ಸೊ ಟುಡೇ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗ್ತಿರುವಂತದ್ದು ಗೆಟ್ ರೆಡಿ ವಿತ್ ಮೀ. ಸೊ ನಾನು ಯಾಕೆ ಗೆಟ್ ರೆಡಿ ವಿತ್ ಮೀ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಕ್ವಿಕ್ ಆಗಿ ಔಟ್ಸೈಡ್ ಹೋಗ್ಬೇಕನ್ನೋ ಒಂದು ಪ್ಲಾನ್ ಬಂತು. ಸೊ ಹಾಗಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀಗೆ ಒಂದು ಡ್ರೆಸ್ಸನ್ನು ತೆಗೆದುಕೊಡ್ತೀನಿ ಆ್ಯಂಡ್ ಪ್ಯಾಂಟ್ ಆ್ಯಂಡ್ ಶರ್ಟ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅವೇನು ಮಾಡಿಕೊಂಡು ಬಂದ್ಬಿಟ್ಟೆ. ಸೊ ನನಗಿದೆ ದೊಡ್ಡಕ್ಕಿದೆ ಗೈಸ್, ಬೇಡ ಅನ್ನಿಸ್ತಿದೆ. ದಿಸ್ ಇಸ್ ಫೈನಲಿ ಲುಕ್ ಚೆನ್ನಾಗಿದೆ. ಸೊ ಲೈಟಾಗಿ ಒಂಚೂರು ಮೇಕಪ್ ಮಾಡ್ಕೊಂಡ್ಬಿಡೋಣ. ನಾನು ಆ್ಯಕ್ಚುಲಿ ಫೇಸಿಗೆ ಏನು ಹಚ್ಚಿಲ್ಲ, ನೋ ಫಿಲ್ಟರ್ಸ್ ಏನು ಕೂಡ. ಸೊ ಲೈಟಾಗಿ ಒಂದು ಮೇಕಪ್ ಮಾಡ್ಕೊಬೇಡ. ಸೊ ಮಾಯಿಶ್ಚರೈಸರ್ ಅನ್ನು ಯೂಸ್ ಮಾಡ್ತೀನಿ, ಜೊತೆಗೆ ಸನ್ಸ್ಕ್ರೀನ್ ಅನ್ನು ಕೂಡ ಯೂಸ್ ಮಾಡ್ತೀನಿ. ಸೊ ಇವಾಗಲೂ ಕೂಡ ನಾನು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಇಪ್ಪಿ ಸಾಫ್ಟ್ ಅಂತ, ಇದು ಯಾವುದೂ ಕೂಡ ಪ್ರಮೋಟ್ ಅಲ್ಲ, ಜಸ್ಟ್ ನಾನು ಯೂಸ್ ಮಾಡ್ತಿರುವಂಥದ್ದು. ನಾನು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ, ಓಕೆನಾ. ಇಲ್ಲಿ ಹಿಪ್ಪಿ ಸಾಫ್ಟ್ ಅಂತ ಒಂದು ನಾನು ಮಾಯಿಶ್ಚರೈಸರ್ ವಿತ್ ಸನ್ಸ್ಕ್ರೀನ್ ಇರೋದು ಯೂಸ್ ಮಾಡ್ತಿದ್ದೀನಿ. ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಬೆಸ್ಟ್ ಸನ್ಸ್ಕ್ರೀನು ಮತ್ತು ಮಾಯಿಶ್ಚರೈಸರನ್ನು ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳ್ತಾರೆ ಲೈಟಾಗಿ ಮಾಯಿಶ್ಚರೈಸರು ನನಗೆ ಮಾಯಿಶ್ಚರೈಸರ್ ಹಚ್ಚಿ ಆಮೇಲೆ ಸನ್ಸ್ಕ್ರೀನ್ ಹಚ್ಚಿ ಅಷ್ಟು ಟೈಮ್ ಇರಲ್ಲ. ಸೊ ಹೋಗಿ ಒಂದನ್ನೇ ನಾನು ತಗೊಂಡ್ಬಿಟ್ಟೆ. ಸೊ ಓಕೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಸ್ವಲ್ಪ ಇದಾಗಿ ನನಗೆ ಆ್ಯಕ್ಚುಲಿ ಗ್ಲೋನೆಸ್ ಅದು ಹಚ್ಚಿದ ತಕ್ಷಣ ನನ್ನ ಮುಖ ಶೈನ್ಸ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದೊಂದು ಯೂಸ್ ಮಾಡ್ತೀನಿ. ಇದನ್ನು ನಾನು ಯೂಸ್ ಮಾಡುವಂಥದ್ದು ಪಾನ್ಸ್ ಕ್ರೀಮನ್ನು ಯೂಸ್ ಮಾಡ್ತೀನಿ. ಸೊ ಇದರೊಳಗಡೆ ಪಾನ್ಸ್ ಕ್ರೀಮನ್ನು ಹಾಕಿಟ್ಟಿದ್ದೀವಿ, ಬಟ್ ಪಾನ್ಸ್ ಕ್ರೀಮನ್ನು ಒಂದು ಯೂಸ್ ಮಾಡ್ತೀನಿ. ಅನ್ಸುತ್ತೆ ಯಾವುದೇ ರೀತಿ ಫೌಂಡೇಶನ್ ಆಗಿರ್ಬೋದು, ಅದರ್ವೈಸ್ ಕಾಸ್ಟ್ಲಿ ಕ್ರೀಮ್ ಎಲ್ಲ ನಾನು ಯೂಸ್ ಮಾಡೋದಿಲ್ಲ. ಯಾಕಂದರೆ ಮೇಕಪ್ ಮಾಡ್ಕೊಳ್ಳೋದು ಅದು ನೋಡ್ತಾ ಇರ್ಬೋದು. ಎರಡನ್ನ ಯೂಸ್ ಮಾಡಿದೆ. ದೆನ್ ನಾನು ಎಷ್ಟು ಯೂಸ್ ಮಾಡಿದಂಥದ್ದು ಲಿಫ್ಟ್ ಇತ್ತು. ಆಲ್ಮೋಸ್ಟ್ ಲಿಫ್ಟಿಗೆ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನಾನು ಯಾವ ಬ್ರ್ಯಾಂಡ್ ಅಂತ ಲಿಪ್ಟಿಕನ್ನ ಯೂಸ್ ಮಾಡ್ತೀನಿ. ದಿಸ್ ಈಸ್ ಮೈನ್. ಇವೆರಡೇ ಪ್ರಾಡಕ್ಟನ್ನು ನಾನು ಯೂಸ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಯಾವ ಥರ ಸೂಟ್ ಆಗುತ್ತೆ ಸೊ ನಾನು ಆ ಥರ ಹೇರ್ ಸ್ಟೈಲನ್ನು ಮಾಡ್ಕೊಳ್ತೀನಿ. ಇನ್ನು ಅದರ ಡಿಪೆಂಡ್. ಫೈನಲ್ ಆಗಿ ನಾನು ಹೀಗೆ ರೆಡಿ ಆಗ್ತೀನಿ. ಸಿಂಪಲಾಗಿ ನನಗೆ ಮೇಕಪ್ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ ಯಾವಾಗ. ಯಾಕಂದರೆ ನಾನು ತುಂಬ ಸ್ವೆಟ್ ಆಗೋದ್ರಿಂದ ಸಿಂಪಲಾಗಿ ಎಲ್ಲ ಇಷ್ಟಪಡ್ತೀನಿ. ಸೊ ಇದೊಂದು ಸ್ವಲ್ಪ ಜಾಸ್ತಿ ದೊಡ್ಡ ಇರೋದ್ರಿಂದ ಸ್ವಲ್ಪ ದೊಡ್ಡ ಕಾಣಿಸ್ತಾ ಇದ್ದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಗೆಟ್ ರೆಡಿ ವಿತ್ ಮೀ ವ್ಲಾಗ್. ಸೊ ಬಾಯ್. ನೆಕ್ಸ್ಟ್ ನಾನು ವಾಚು ಅದು ಇದು ಏನು ಹಾಕೊಳ್ಳೋದಿಲ್ಲ, ಜಾಸ್ತಿ ನನಗೆ ಅಭ್ಯಾಸ ಅನ್ನೋದಿಲ್ಲ. ಸೊ ಹಾಗಾಗಿ ಇಷ್ಟೇ ನನ್ನ ಇವತ್ತಿನ ಒಂದು ಗೆಟ್ ರೆಡಿ ವಿತ್ ಮೀ. Bye.